ಪರಶುರಾಮನ ಒಡ್ಡೋಲಗ ಕಳೆದ ಬಾರಿ ರಾಮನ ಬಗ್ಗೆ ನಾವು ನೋಡಿದ್ದೇವೆ. ಯಾವ ಸಿಚುವೇಷನ್ನಲ್ಲಿ ಗ್ರಹಗತಿಯಲ್ಲಿ ರಾಮಚಂದ್ರ ಆವಿರ್ಭಾವ ಮಾಡಿದ ಅಂತ. ಪರಶುರಾಮನ ಬಗ್ಗೆ ಈ ಮಾತು ಬಹಳ ವಿಶಿಷ್ಟವಾಗಿ ಅನಿಸಿದೆ. ಕಳೆದ ಬಾರಿ ನಾನು ಅದನ್ನು ಕುಂಡಲಿಯನ್ನು ಹಾಕಿ ತೋರಿಸಿದ್ದೆ. ಈ ಸರ್ತಿ ಕುಂಡಲಿ ರಚನೆ ಮಾಡಿಕೊಂಡು ಬಂದಿಲ್ಲ. ಸ್ವಚ್ಛಗೈಹಿ ಷಡ್ಗ್ರಹೈರ್ಯುಕ್ತೆ ಮಿಥುನೇ ರಾಹು ಸಂಸ್ಥಿತೆ. ಮಿಥುನದಲ್ಲಿ ರಾಹು ಇದ್ದಾನೆ ಅಂದರೆ ತದ್ವಿರುದ್ಧವಾಗಿ ಧನುಸ್ಸು ರಾಶಿಯಲ್ಲಿ ಕೇತು ಬರಬೇಕು. ಇಂತಹ ಸಂಗತಿಯಲ್ಲಿ 6 ಗ್ರಹಗಳನ್ನು ಸಹ ಉಚ್ಚರಾಶಿಯಲ್ಲಿ ಕುಳ್ಳಿರಿಸಿದ ಹೊತ್ತು ಪರಶುರಾಮ ಬರಬೇಕಾದರೆ ವೈಶಾಖಸ್ಯ ಸಿತೆ ಪಕ್ಷೆ ತೃತೀಯಾಯಾಮ್ ಅಂದು ಇದ್ದ ನಕ್ಷತ್ರ ರಾಮನದ್ದೆ ಪುನರ್ವಸೌ. ನಿಶಾಯಾಮ್ ಪ್ರಥಮೇ ಯಾಮೆ ಸೂರ್ಯ ಕಂತಿದ ಬಳಿಕದ ಅವತಾರ ಪರಶುರಾಮನದ್ದು. ನರಸಿಂಹನ ಹಾಗೆ ನರಸಿಂಹ ಸಂಜೆ ಹೊತ್ತಿನಲ್ಲಿ ಸೂರ್ಯ ಇದ್ದ, ಇವ ಸೂರ್ಯ ಕಂತಿದ್ದ. ಹಾಗಾಗಿ ಮೊದಲ ಯಾಮದಲ್ಲಿ ರಾತ್ರಿಯಲ್ಲಿ ರಾಮಾಖ್ಯ ಸಮಯ ಹರಿ ರೇಣುಕಾಯಾಸ್ತು ಯೋ ಗರ್ಭಾತ್ ಅವತೀರ್ಣ ಹರಿಸ್ವಯಂ. ಕಂದಪುರಾಣ ಹೇಳುವಾಗ ಎಷ್ಟೋ ಜನರು ಪರಶುರಾಮನನ್ನು ಆವೇಶವತಾರ ಮಾತ್ರ ಅಂತ ಹೇಳುತ್ತಾರೆ. ಅದಕ್ಕಾಗಿ ನಾನು ಕೆಲವು ಪ್ರಮಾಣಗಳ ಕೆಲವು ಗೆರೆಗಳನ್ನು ಸ್ಪೆಷಲ್ ಆಗಿ ತಂದು ಹಾಕುವುದು. ಭಗವಂತನೇ ಎಷ್ಟರ ಮಟ್ಟಿಗೆ ಕೃಷ್ಣನು ಪೂರ್ಣನೋ ಅಷ್ಟೇ ಮಟ್ಟಿಗೆ ರಾಮನು ಸಹ ಪೂರ್ಣನಾಗಿಯೇ ಬಂದವ ಪರಶುರಾಮನು. ಹಾಗಾಗಿ ಪರಶುರಾಮನ ಬಗ್ಗೆ ಪೂರ್ಣ ಇಲ್ಲ, ಆತನು ಆವೇಶ ಮಾತ್ರ ದೇವರದ್ದು ಅನ್ನುವ ನೆಲೆಯಲ್ಲಿ ಅವತಾರಗಳ ಬಗ್ಗೆ ಚಿಂತನೆಯಲ್ಲಿ ಕೊಡ್ತಾರೆ. ಕೆಲವರು ಕೃಷ್ಣನೊಬ್ಬನೇ ಪೂರ್ಣ ಅಂತ ಹೇಳುವವರು ಇದ್ದಾರೆ. ಅದು ವಾದ ಬಿದ್ದು ಹೋಗ್ತದೆ, ಪ್ರಯೋಜನ ಇಲ್ಲದ್ದು. ಆದರೆ ಪರಶುರಾಮನ ಬಗ್ಗೆ ಅವನ ಆಟಾಟೋಪಗಳನ್ನು ನೋಡಿದಾಗ ಅದು ಪೂರ್ಣವಾದ ಭಗವಂತನ ಸ್ವರೂಪಭೂತವಾದ ಅವತಾರ ಅಲ್ಲ ಅಂತ ಅಂಶಾವತಾರ ಅಂತ ಆ ಶಬ್ದದಲ್ಲಿ ಹೇಳ್ತಾರೆ. ಆವೇಶಾವತಾರ, ಅಂಶಾವತಾರ ಅಂತ. ಉದಾಹರಣೆಗೆ ಬಲರಾಮ ಸ್ವಚ್ಛವಾದ ಭಗವಂತನ ಪೂರ್ಣಾವತಾರ ಅಲ್ಲ, ಅವನ ಆವೇಶಾವತಾರ. ಅಂದರೆ ಏನರ್ಥ? ಅದು ದೇವರು ಅಲ್ಲ ಅಂತ ಅರ್ಥ. ಆವೇಶಾವತಾರ, ಅಂಶಾವತಾರ, ಅಪೂರ್ಣಾವತಾರ ಅಂದರೆ ದೇವರು ಅಲ್ಲ ಅಂತ ಅರ್ಥ. ದೇವರು ಅಲ್ಲ ಅಂದರೆ ಜೀವ ಅಂತ ಅರ್ಥ. ಜೀವ ಮತ್ತು ದೇವರು ಇದೆರಡು ದೊಡ್ಡ ಸಂಗತಿ ಚಿದಂಶಗಳಲ್ಲಿ. ಅದರಲ್ಲಿ ಒಬ್ಬನೇ ದೇವರು, ಏಕೋ ದೇವ ಸರ್ವಭೂತೇಷು ಕೂಡ, ಎಲ್ಲ ಜೀವರಲ್ಲಿ ಇದ್ದಾನೆ ಅಂತ. ಸಕಲ ಜೀವರಲ್ಲಿ ಇರುವವ ಒಬ್ಬ ದೇವರು. ಹಾಗಾಗಿ ಒಬ್ಬ ಜೀವ ಎಲ್ಲ ಕಡೆ ಇರುವುದಿಲ್ಲ, ಆದರೆ ದೇವರು ಎಲ್ಲ ಕಡೆ ಇದ್ದ. ಇಷ್ಟೇ ವಿಷಯ. ಹಾಗಾಗಿ ಇಂತಹ ನೆಲೆಯಲ್ಲಿ ನೋಡಿಕೊಂಡಾಗ ಪರಶುರಾಮ ಅವನು ಜೀವ ಅಲ್ಲ, ಬಲರಾಮ ಅವ ಜೀವ ಇದ್ದಾನೆ, ಅವನು ಶೇಷನು ಇದ್ದಾನೆ, ಅವನು ಧರಣೀಧರನಿದ್ದಾನೆ, ಅವನು ಲಕ್ಷ್ಮಣನಾಗಿ ಪಾತ್ರವನ್ನು ವಹಿಸಿದ್ದಾನೆ. ಹೀಗಾಗಿ ಈ ಕೆಲವು ಆವೇಶಗಳು ಅವತಾರಗಳ ಜೊತೆಯಲ್ಲಿ ನೋಡಿಕೊಂಡಾಗ ಹೇಳುವಾಗ ಲೆಕ್ಕಾಚಾರ ಮಾಡಿದಾಗ ರಾಮೋ ರಾಮಶ್ಚ ರಾಮಶ್ಚ ಅಂತ ಹೇಳಿಕೊಂಡು ಬಲರಾಮನನ್ನು ಸಹ ಯಾದಿಯಲ್ಲಿ ಸೇರಿಸಿದವರುಂಟು. ಪರಶುರಾಮ, ಕೋದಂಡರಾಮ, ಬಲರಾಮ ಅಂತ. ಅದಲ್ಲ ಅಂತ ಹೇಳಲಿಕ್ಕೋಸ್ಕರ ನಾನು ಪರಶುರಾಮನನ್ನು ಬಿಡುವುದೂ ಅಲ್ಲ, ಬಲರಾಮನನ್ನು ಹಿಡಿಯುವುದೂ ಅಲ್ಲ. ಈ ರೀತಿಯಾಗಿ ರಾಮನ ಬಗ್ಗೆ ಅವತಾರದಲ್ಲಿ ಮಾತುಗಳನ್ನು ನೋಡುವಾಗ ಎರಡೆರಡು ಬಾರಿ ರಾಮಾಖ್ಯ ಸಮಯೇ ಹರಿಹಿ ಹೇಳ್ತಾ ರೇಣುಕಾಯಾಸ್ತಿಯೋ ಗರ್ಭಾದ್ ಅವತೀರ್ಣ ಹರಿಹಿ ಸ್ವಯಂ. ಸ್ವಯಂ ಶಬ್ದದ ವಿಶೇಷ